ಹೆಂಗೆ ಮಾಡ್ತೀನಿ, ನನ್ನ ವೇ ಒಳಗೆ ಹೆಂಗೆ ಮಾಡ್ತೀನಿ. ಜಿಲೇಬಿ ಫಿಶ್ ಅಂತಾರೆ ಗೈಸ್, ಅದನ್ನು ತರ್ತಿದ್ವಿ ನಾವು. ಫೋನಿಂದ ನಾವು ತಿರುಗಾಡೋಕ್ಕಾಗಲ್ಲ. ಇದನ್ನು ಆಗ್ಲನ್ನು ತೊಗೊಂಡಿನಂತ ಇವಾಗ ಗೊತ್ತಾಯ್ತಲ್ಲ. ನೋಡಿರಿ 3-4 ಮಿನಿಟ್ಸ್ ಬೇಯಿಸ್ಕೊಂಬಿಡ್ರಿ, ಆಯಿತು. ನೋಡಿರಿ ಫೈನಲಿ ಫಿಶ್ನ ಊಟ ಮಾಡಕ್ಕಂತೀನಿ. ಟೇಸ್ಟ್ ಹೇಗಾಗಿದೆ ಅಂತ ಇವಾಗ ನಮ್ಮ ಹಸ್ಬೆಂಡ್ ಊಟ ಮಾಡಿದ್ರೆ ಗೈಸ್. ನಾನ್ ವೆಜ್ ಫ್ರೀಯರ್ ಅವರಿಗೆ ತಿನ್ಬೇಕು ಅನಿಸ್ತಿರ್ತೈತಿ ಇವಾಗ ನನ್ನ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ನಾನು ಅಡುಗೆ ಮಾಡೋದು ಎಲ್ಲರೂ ಲೈಕ್ ಮಾಡಕ್ಕಂತೀರಿ, ಚಲೋ ಮಾಡ್ತೀರಿ ಅಡುಗೆನ ಅಂತ ಹೇಳಾಕತ್ತಿದ್ರಿ. ಸೊ ಅದಕ್ಕೋಸ್ಕರ ಚಿಕನ್ ಐಟಮ್ ಮೊನ್ನೆ ಮಾಡೋಕ್ಕೆ ತೋರ್ಸೋಕ್ಕೆ ಟೈಮ್ ಇದ್ದಿದ್ದಿಲ್ಲ ಗೈಸ್. ಅದಕ್ಕೋಸ್ಕರ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ತಂತಣ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಮೊಬೈಲ್ ಕ್ಯಾಮ್ರಾ ಇಡೋಕ್ಕೊಂದು ಜಾಗ ಕಂಫರ್ಟೇಬಲ್ ಇಲ್ಲ ಗೈಸ್. ಹೆಂಗೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಫಿಶ್ ಸಾಂಬಾರು ನಾನು ಹೆಂಗೆ ಮಾಡ್ತೀನಿ, ನನ್ನ ವೇ ಒಳಗೆ ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ಬೇಕಂತ ಮಾಡಿದ್ದೀನಿ ಈ ಬ್ಲಾಗಲ್ಲಿ. ಓಕೆ, ಹೇಗೆ ಮಾಡ್ತೀನಿ ಮತ್ತು ನಾನ್ ವೆಜ್ ನಾನು ಚೆನ್ನಾಗಿ ಮಾಡ್ತಂತಾರೆ ಆಲ್ಮೋಸ್ಟ್ ನನಗೆ ಗೊತ್ತಿರೋರು. ಮತ್ತು ನಮ್ಮ ಊರಲ್ಲಿ ಚಲೋ ಮಾಡ್ತೀನಿ ನಾನ್ ವೆಜ್ ಎಲ್ಲ, ಚಿಕನ್ ಎಲ್ಲ ಚಲೋ ಮಾಡ್ತೀನಿ ಅಂತಾರೆ. ನಾನು ಹೇಗೆ ಮಾಡ್ತೀನಿ ಗ್ರೇವಿನ ಅಂತೇಳಿ ತೋರಿಸ್ತೀನಿ ಬರ್ರಿ ಈ ಬ್ಲಾಗಲ್ಲಿ. ಮತ್ತು ಸಡನ್ನಾಗಿ ಏನು ಫಿಶ್ ತಂದುಬಿಟ್ಟಿವಿ ಅಂತ ಅಂದ್ಕೊಂಡಿದ್ದೀರಿ, ಆದರೆ ಆ ಫಿಶ್ ಸಾಂಬಾರು ನಾವು ತಂದಿದ್ದಲ್ಲ ಗೈಸ್. ಇಲ್ಲಿ ನಮ್ಮ ಮಾಮ ಅವ್ರು ಆಗ್ಬೇಕು, ಅವ್ರು ಫಿಶ್ ತಿಂತಾರೆ. ಅವ್ರ ಮನೆಗೆ ಯಾರೂ ತಿನ್ನೋಂಗಿಲ್ಲ, ಅವರಷ್ಟೇ ತಿನ್ನೋದು. ಅವರು ಸ್ವಲ್ಪ ಮಾಡಿಕೊಡು ಅಂತ ಅಂದ್ರೆ ಅದು ನಮಗೂ ಕೊಡ್ತಾರೆ ಅದರೊಳಗೆ. ಅವರು ಒಬ್ಬರೇ ತಿನ್ನೋದು ಅವ್ರ ಮನೆಯೊಳಗೆ. ಸೊ ಅದರದ್ದು ಒಂದು ವಿಡಿಯೋ ಮಾಡೋಣ ತಡಿ, ಹೆಂಗಿದ್ರು ಫ್ರೀ ಅದೀನಲ್ಲ ಅಂತೇಳಿ ವ್ಲಾಗ್ ಮಾಡೋಣ ಅಂತೇಳಿ ತೋರಿಸ್ತಿದ್ದೀನಿ. ಇದು ಯಾವ ಫಿಶ್ ಗೊತ್ತಿಲ್ಲ ಗೈಸ್, ಈ ಥರ ಸ್ವಲ್ಪ ರೆಡ್ ಐತೆ. ಅದು ಜಿಲೇಬಿ ಮೀನು ಅಂತಾರೆ ಅಂತ, ಅದಂದ್ರೆ ಅಲ್ಲ. ಇದು ನೋಡೋಕ್ಕೇನೋ ಸ್ವಲ್ಪ ಬೇರೆ ಥರನೇ ಕಾಣ್ತಾ ಇದೆ. ಅದು ಜಿಲೇಬಿ ಫಿಶ್ ಅಂತಾರೆ ಗೈಸ್, ಅದನ್ನು ತರ್ತಿದ್ವಿ ನಾವು ಯಾವಾಗಲೂ. ಅದೇನಲ್ಲ ಅನ್ಸುತ್ತಿದ್ದು, ಸ್ವಲ್ಪ ರೆಡ್ ಐತಿ. ಯಾವ ಫಿಶ್ ಒಳಗೆ ಅಷ್ಟು ಗೊತ್ತಿಲ್ಲ ಗೈಸ್ ನಂಗೆ. ಮಾಡಮ್ ಬರ್ರಿ, ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದು ಯಾವ ಫಿಶ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ ಗೈಸ್. ನೋಡಿರಿ, ಇದು 1 kg ಐತೆ ಅನ್ಸುತ್ತಾ, ಅವಾಗಲೇ ಗೊತ್ತಾಗುತ್ತೆ 1 kg ಎಷ್ಟು ಇರ್ಬೋದು. ನೀರು ಯಾಕೆ ತೊಗೊಂಡಿದ್ದೀನಪ್ಪ ಅಂತಂದ್ರೆ ತೊಳಿಬೇಕು ಗೈಸ್, ಇದನ್ನು ಫುಲ್ ನೀಟಾಗಿ ತೊಳಿಬೇಕು. ಯಾಕಂತಂದ್ರೆ ಫಿಶ್ ಫುಲ್ಲು ಸ್ಮೆಲ್ ಗೈಸ್, ನೀಚ್ ಸ್ಮೆಲ್ ಅಂತಾರಲ್ಲ ಆ ಥರ ಸ್ಮೆಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀರೊಳಗಡೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಗೈಸ್, ನಡೀತದ ಮಾಡಿದ್ರೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ. ನೋಡಿರಿ, ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ ತೊಳಿತೀವಿ ನಾವು ಯಾವಾಗ್ಲೂ. ಯಾಕಂದ್ರೆ ಅದು ಭಾಳ ಅಂದ್ರೆ ಭಾಳ ಸ್ಮೆಲ್ ಇರುತ್ತೆ ಗೈಸ್. ಫಿಶ್ ಅಂದ್ರೆ ಫಿಶ್ಶು ಮತ್ತು ಎಗ್ ಹೆವಿ ಸ್ಮೆಲ್, ಒಂಥರ ಸ್ಮೆಲ್. ಏನು ತಿಂದು ಒಂದು ರಾತ್ರಿ ಆದ್ರೂ ಸ್ಮೆಲ್ ಇರುತ್ತೆ ಕೈ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ತೊಳ್ಕೊಂಡ್ರೆ ಫ್ರೆಶ್ ಇರುತ್ತೆ ಗೈಸ್. ಫ್ರೆಶ್ ಅನಿಸ್ತಿದ್ದು, ಫ್ರೆಶ್ ಇರೋವೇ ತಂದಿರ್ಬೋದು ಅನ್ಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ತಿಂದೇ ಇರೋರು ನೋಡಬೇಡಿ ಗೈಸ್, ಮತ್ತು ಪ್ರಾಣಿ ಹಿಂಸೆ ಪಾಪ ಹಂಗೆ ಹಿಂಗೆ ಅಂತೇಳಿ ಬಂದ್ಬಿಟ್ಟಿದೆ. ತಿಂದೇ ಇರೋರು ನೋಡಲೇಬೇಡಿ ಪ್ಲೀಸ್. ತೊಳೆದು ಅಂದ್ರೊಳಗೆ ಹಾಕ್ಬಿಡ್ರಿ. ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ತೊಳಿರಿ, ನಂಗೆ ಸಾಕು. ಫ್ರೆಶ್ ಅನ್ಸಕೊಂತಾವು, ಸೊ ಸ್ವಲ್ಪ ನೀರಾಗಿ ತೊಳೆಯಕಂತೀನಿ ಗೈಸ್. ಇದಕ್ಕೆ ಮೊದಲು ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಗೆ ಎಷ್ಟು ಬೇಕಷ್ಟು ಫಸ್ಟಿಗೆ ಗೈಸ್, ಎಷ್ಟು ಬೇಕಷ್ಟು ನೋಡಿಕೊಂಡು ಖಾರ ಆ್ಯಡ್ ಮಾಡಿಕೊಡ್ರಿ. ನೋಡಿರಿ, ನಮ್ಗೆ ಸ್ವಲ್ಪ ಖಾರ ಕಡಿಮೆ ಇದೆ. ಸೊ ಅರಿಶಿನ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಳ್ರಿ. ಉಪ್ಪು ಕೂಡ ನೋಡಿರಿ, ಈ ಥರ ಫಸ್ಟಿಗೆ ಹಚ್ಚಿ ಇಡಬೇಕು ಗೈಸ್. ಸ್ವಲ್ಪ ಒಂದು 5 ಮಿನಿಟ್ಸ್ ಅಷ್ಟೇ. ಇನ್ನು ಸ್ವಲ್ಪ ಕಲಿಸ್ಕೊಂಡು ಇಟ್ಕೋಬೇಕು. ಯಾಕಂತಂದ್ರೆ ಆಮೇಲೆ ನಾವು ಚಿಕನ್ ಥರ ಮಾಡೋಕ್ಕೆ ಹೋದರೆ ಇದು ಫುಲ್ಲು ಸ್ಮೂತ್ ಇರುತ್ತಲ್ಲ ಗೈಸ್, ಎಲ್ಲ ಕೆಟ್ಟೋಗ್ಬಿಡುತ್ತೆ ನಾವು ಮಾಡೋದೆಲ್ಲ. ಅದನ್ನು ಸ್ಪೂನಿಂದ ನಾವು ತಿರುಗಾಡೋಕ್ಕಾಗಲ್ಲ. ಸೊ ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು. ಈ ಥರ ಒಂದು 5 ಮಿನಿಟ್ಸ್ ಉಪ್ಪು ಖಾರ ಅರಿಶಿಣ ಪುಡಿ ಹಾಕಿದ್ಮೇಲೆ ಎಲ್ಲನೂ ಫುಲ್ಲು ಅದಕ್ಕೆ ಮೆತ್ತಂಗೆ ಕಲಿಸ್ಕೊಂಡು ಇಟ್ಕೊಂಡು ಸ್ವಲ್ಪ
ಕ್ಲೋಸ್ ಮಾಡಿ ಇಡಬೇಕು ಗೈಸ್. ನೆಕ್ಸ್ಟ್ ಇವಾಗ ಇದಕ್ಕೆ ಏನೇನು ಬೇಕು ಮಸಾಲೆ ಐಟಮ್ಸ್ ಅಂತ ತೋರಿಸ್ತೀನಿ ಬರ್ರಿ. ನೋಡಿರಿ, ಇದಕ್ಕೆ ಒಂದು ಕೊಬ್ಬರಿ ಬಟ್ಲು ಹಾಕೊಂಡಿದ್ದೀನಿ ಗೈಸ್. ಅಂದರೆ ಅದು ಒಬ್ಬರು ಹಸಿಕಾಯಿ ಹಾಕಿ ಮಾಡ್ತಾರೆ, ಬಟ್ ನಾನು ಒಣಗಿರೋ ಬಟ್ಲು ಹಾಕಿ ಮಾಡಕ್ಕಂತೀನಿ. ಎಷ್ಟು ಬೇಕಷ್ಟು ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಮಿಕ್ಸಿಗೆ ಹಾಕೋಬೇಕು ಗೈಸ್. ಕೊಬ್ಬರಿನ ಹಾಕಿದ್ದೀನಿ ನೋಡಿರಿ. ಅಂದರೆ ಇದು 1 kg ಐತೆಲ್ಲ ಗೈಸ್, ಬಂತು ಕೊಬ್ಬರಿ ಆಗಿಬಿಡುತ್ತೆ. ಸೊ ಒಂದು ಇಷ್ಟಿತ್ತು ಗೈಸ್, ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇಷ್ಟು ಹುಣಸೆಹಣ್ಣು ಗೈಸ್. ಹುಣಸೆಹಣ್ಣು ಹಾಕಿದ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಫಿಶ್ಶಿಗೆ. ನಾನು ಯಾವಾಗಲೂ ಹಾಕ್ತಿರ್ತೀನಿ. ಸ್ವಲ್ಪ ನೆನೆ ಇಟ್ಕೋಬೇಕು ನೋಡಿರಿ. ಇಷ್ಟೇ ಗೈಸ್, ಮತ್ತೆ ನೋಡೋಕೆ ಇಷ್ಟು ಕಾಣ್ತಿದೆ, ಸ್ವಲ್ಪ ಇರೋದದು. ಅದಾದಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಇದರೊಳಗೆ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಕೊಬ್ಬರಿನ ಬೆಚ್ಚಗೆ ಮಾಡ್ಕೋಬೇಕು. ಫುಲ್ ಮತ್ತೆ ಒತ್ತಿಸಿ ಬಿಡಬಾರ್ದು, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಲೋ ಒಳಗಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಡ್ರಿ. ಕರೆಂಟ್ ಒಂದು ಹೋಗ್ಬಿಟ್ಟಿದೆ ಗೈಸ್, ಮಿಕ್ಸಿಗೆ ಹಾಕೋಬೇಕು. ಓಕೆ, ವೇಟ್ ಮಾಡ್ತೀನಿ ಗೈಸ್. ಇವಾಗ ಮಿಕ್ಸಿ ಜಾರಿಗೆ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೈಸ್, ಎಲ್ಲ ಸೇರಿ ಮಿಕ್ಸಿಗೆ ಹಾಕಬೇಕು. ಕರೆಂಟ್ ಹೋಗ್ಬಿಟ್ಟಿದ್ದೆ ಗೈಸ್, ಬರುತ್ತೆ ಇಲ್ವಾ ಅಂತ ಯೋಚನೆ ಮಾಡೋಕ್ಕಂತೀನಿ. ಫೈನಲಿ ಕರೆಂಟ್ ಬಂದೈತಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕೋಬೇಕು ಗೈಸ್. ನೋಡಿರಿ, ಈ ಥರ ಫುಲ್ ಸ್ವಲ್ಪ ನೀರು ಆ್ಯಡ್ ಮಾಡಿ ಈ ಥರ ಅದನ್ನು ಮಿಕ್ಸಿಗೆ ಹಾಕೋಬೇಕು. ನೆಕ್ಸ್ಟ್ ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದ್ರೊಳಗೆ ಯಾಕಿಟ್ಟಿನಪ್ಪ ಅಂತಂದ್ರೆ ಸ್ವಲ್ಪ ಫ್ರೆಶ್ಶಿಗೆ ಸ್ವಲ್ಪ ಫ್ರೀ ಜಾಗ ಬೇಕು ಗೈಸ್. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ಫ್ರೀ ಆಗಿರಲಿ ಅಂತ ದೊಡ್ಡದು ಇಟ್ಬಿಟ್ಟಿದ್ದೀನಿ. ಕಂಫರ್ಟೇಬಲ್ ಆಗುತ್ತಾ, ಬಟ್ ಇದಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಇದನ್ನ ಇಟ್ಟಿದ್ದೀನಿ. ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಳ್ರಿ ಗೈಸ್. ಇದು ಎಣ್ಣೆ ಕಾದಿದೆ ಅನ್ಸುತ್ತಾ. ಇದರೊಳಗೆ ಯಾವಾಗಲೇ ಒಂದು 5 minutes ನೆನೆ ಇಟ್ಕೊಂಡಿದ್ವಲ್ಲ ಗೈಸ್ ಫಿಶ್ನ, ಅದನ್ನು ಆ್ಯಡ್ ಮಾಡೋಣ. ಜಾಸ್ತಿ ಅದನ್ನು ಸ್ಪೂನಿಂದ ಹೊರಳಾಡಿಸ್ಬಾರ್ದು ಫ್ರೆಂಡ್ಸ್, ಫಿಶ್ ಎಲ್ಲ ಗಜಿ ಬಿಜಿ ಆಗ್ಬಿಡುತ್ತಾ. ಸ್ವಲ್ಪ ಲೈಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 1 minute ಅಷ್ಟೇ. 1 minute ಮಾಡಬಾರ್ದು, ಅಲ್ಲ 1 minute ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಸ್ಲೋ ಒಳಗಿಟ್ಟು ಮಾಡ್ಕೊಳ್ರಿ, ಇಲ್ಲಾಂದರೆ ಫಿಶ್ ಎಲ್ಲ ಬೇಗ ಬೆಂದ್ಬಿಡುತ್ತಲ್ಲ. ಸೊ ಸ್ಲೋ ಆಗಿಟ್ಟೆ ಈ ಥರ ಎಲ್ಲ ಎಣ್ಣೆ ಒಳಗೆ ಮುಗಿಸ್ರಿ ಅದನ್ನು. ಈ ಥರ ಒಂದು 1 minute ಗೈಸ್, ಒಂದು 1.5 minutes ನೋಡಿರಿ. ಅದಕ್ಕೆ ಇದನ್ನು ಅಗಲನ್ನು ತೊಗೊಂಡಿನಂತ ಇವಾಗ ಗೊತ್ತಾಯ್ತಲ್ಲ. ನೋಡಿರಿ, ಇವಕ್ಕೆ ಫುಲ್ಲು ಫ್ರೀ ಸ್ಪೇಸ್ ಬೇಕು. ಸೊ ಅದಕ್ಕೋಸ್ಕರ 1 minute ಹಿಂಗೆ ಮಾಡಿಕೊಂಡು ಎಣ್ಣೆ ಒಳಗೆ ಫ್ರೈ ಆದರೆ ಆಯಿತು ಗೈಸ್. ಆಮೇಲೆ ಕೊಬ್ಬರಿ ಆ್ಯಡ್ ಮಾಡೋದು ಗೈಸ್. ನೋಡಿರಿ, ಈ ಥರ ಒಂದು 2 minutes ಜಾಸ್ತಿ ಹೊರಳಾಡ್ಸೋದಂಗೆ ಫ್ರೈ ಮಾಡಿ ಕೊಬ್ಬರಿನ ಆ್ಯಡ್ ಮಾಡಿರಿ ಗೈಸ್. ಹೇಳಿದ್ನಲ್ಲ, ಅದು ಮಸಾಲೆ ಐಟಮ್ಸ್ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ. ಇವಾಗಂತೂ ಫುಲ್ ಸ್ಲೋ ಆಗಿ ಮಾಡ್ಬೇಕು ಗೈಸ್. ಜಾಸ್ತಿ ಏನಾದರೂ ಇದನ್ನು ಮಾಡಿದ್ರೆ ಫಿಶ್ ಆಗಲ್ಲ. ಇದು ಯಾವುದೋ ಒಂದು ಫಿಶ್ ಗೊಜ್ಜೆ ಆಗಿಬಿಡುತ್ತೆ ಮತ್ತು. ಸೊ ಅದಕ್ಕೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಚಿಕನ್ ಥರ ಅಲ್ಲ ಗೈಸ್, ಇದನ್ನು ಎಲ್ಲೋ ಒಂದು ಕಡೆ ಇಟ್ಟು ಮತ್ತೆ ಹೋಗಿ ಬಂದು ಕುದ್ಮೇಲೆ ನೋಡಬೇಕು ಅನ್ನೋಂಗಿಲ್ಲ. ಇಲ್ಲೇ ಮುಂದೆ ನಿಂತು ಮಾಡ್ಕೋಬೇಕು ಇದನ್ನು. ಸ್ವಲ್ಪ ಇದನ್ನು ತೊಳೆದು ಆ್ಯಡ್ ಮಾಡಿರಿ ನೋಡಿರಿ. ನೆಕ್ಸ್ಟು ಈ ಥರ ಆಗಿರುತ್ತೆ. ಅದಾದಮೇಲೆ ಇದು ಹುಣಸೆ ನೆನೆಸಿರ್ತೀವಲ್ಲ ಗೈಸ್, ಅದನ್ನೇ ಆ್ಯಡ್ ಮಾಡಿಕೊಡ್ರಿ ಗೈಸ್. ನೋಡಿರಿ, ನಿಮ್ಮ ಹತ್ರ ಯಾವುದಾದ್ರೂ ಮಸಾಲೆ ಐಟಮ್ ಇದ್ದರೆ ಆ್ಯಡ್ ಮಾಡಿರಿ. ಇದೇನು ಫಿಶ್ ಮಸಾಲ ಅಲ್ಲ, ಚಿಕನ್ ಮಸಾಲನೇ. ಇದು ಆ್ಯಡ್ ಮಾಡಕ್ಕಂತೀನಿ. ಈ ಥರ ಒಂದು 2-3 minutes ಅಷ್ಟೇ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಂಡ್ರೆ ಪಚಡಿ ಆಗುತ್ತೆ ಫ್ರೆಂಡ್ಸ್. ಇದು ಫಿಶ್ ಹೋಗಿ ಜಾಸ್ತಿ ಕೈ ಆಡಿಸ್ಬೇಡ್ರಿ. ಈ ಥರ ಲೋ ಫ್ಲೇಮ್ ಒಳಗಿಟ್ಟು ಒಂದು 3-4 minutes ಬೇಯಿಸ್ಕೊಂಬಿಡ್ರಿ, ಆಯಿತು ನೋಡಿರಿ. ಫೈನಲಿ ಫಿಶ್ ಗ್ರೇವಿ ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಡೆಕೋರೇಷನ್ ಮಾಡಿದೆ. ಮಸ್ತ್ ಕಾಣಕತ್ತೈತಿ ನೋಡಿರಿ. ಊಟ ಮಾಡ್ಬೇಕು ಅನ್ಸಕ್ಕಂತೈತಿ ನೋಡೋಕೆ ಕುಂತ್ರ. ನೀವು ಟ್ರೈ ಮಾಡಿ ಗೈಸ್, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ.
ನೋಡಿರಿ ಫೈನಲಿ ಫಿಶ್ನ ಊಟ ಮಾಡಕ್ಕಂತೀನಿ. ನಮ್ಮ ಆ ಕಡೆ ಮನೆ ಅವ್ರ ಮಾಮ ತೊಗೊಂಡು ಹೋದ್ರು ಫಿಶ್ನ, ನಮಗೂ ಸ್ವಲ್ಪ ಕೊಟ್ಟಿದ್ದಾರೆ. ಅದ್ರಾಗ ಊಟ ಮಾಡಕ್ಕಂತೀನಿ ನೋಡ್ರಿ. ಟೇಸ್ಟ್ ಏನೋ ಮಸ್ತಾಗಿರುತ್ತೆ ಅನಿಸುತ್ತಾ, ನೋಡಿದ್ರೆ ಗೊತ್ತಾಗಕ್ಕಂತೈತಿ. ಅದ್ರ ಜೊತೆಗೆ ಬೆಳಿಗ್ಗೆ ರೊಟ್ಟಿ ಮಾಡಿದ್ದೆ ಗೈಸ್, ಇವಾಗ ಮಧ್ಯಾಹ್ನ ಆಗಿದೆ. ಹಂಗೆ ಒಂದು ಲೆಮನ್ ಇಟ್ಕೊಂಡು ಊಟ ಮಾಡಕ್ಕಂತೀನಿ. ಊಟ ಮಾಡೋಣ ಬನ್ನಿ ಗೈಸ್. ನೀವು ಟ್ರೈ ಮಾಡಿ ಗೈಸ್, ಹೇಗಿದೆ ಅಂತ ನಂಗೆ ಹೇಳಿ ಕಮೆಂಟ್ ಮಾಡಿರಿ. ಫಿಶ್ ಒಬ್ಬೊಬ್ಬರು ತಿನ್ನಂಗಿಲ್ಲ, ಅಟ್ಲೀಸ್ಟ್ ತಿಂದೆ ನಿಮ್ಮ ಮನೇಲಿ ಯಾರಾದರೂ ತಿಂತಿರ್ತಾರಲ್ಲ ಅವ್ರಿಗಾದ್ರೂ ಮಾಡಿಕೊಡಿ ಗೈಸ್. ನನ್ನ ಬ್ಲಾಗ್ ಏನಾದರೂ ನೀವು ಇಷ್ಟ ಆದರೆ ಲೈಕ್ ಮಾಡಿ ಗೈಸ್. ನೋಡಿರಿ ಊಟ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ನನಗೆ ನಿಂಬೆಹಣ್ಣು ಇಲ್ಲಾಂದ್ರೆ ಗೈಸ್ ಚಿಕನ್ನ ಅಥವಾ ಏನೋ ನಾನ್ ವೆಜ್ ಅಂತ ಏನಂದ್ರೆ ಏನೂ ತಿನ್ನಂಗಿಲ್ಲ ಗೈಸ್. ನಮ್ಮ ಮನೇಲೇ ನಮ್ಮ ತೋಟನೇ ಐತಿ ನಿಂಬೆಹಣ್ಣಿಂದು, ಮತ್ತು ನಮ್ಮ ಮನೆ ಪಕ್ಕನೇ ಗಿಡ ಐತಿ. ಕಟ್ಗಿಗೆ ಹೋದ್ರಷ್ಟ ಅಲ್ಲಿನೂ ತಂದಿರ್ತಾರೆ ಒಂದೊಂದ್ಸಲ, ಇಲ್ಲ ಅಂದಾಗ ಮತ್ತೆ ತರಿಸಿ ಕೊಡ್ತಾರೆ ಗೈಸ್ ನನಗೆ. ನೋಡೋಣ ಬರ್ರಿ ಟೇಸ್ಟ್ ಹೇಗಾಗಿದೆ ಅಂತ. ಇವಾಗ ನಮ್ಮ ಹಸ್ಬೆಂಡ್ ಊಟ ಮಾಡಿದ್ರು ಗೈಸ್, ಚೆನ್ನಾಗೈತೆ ಅಂತ ಹೇಳಿದ್ರು. ವಿಡಿಯೋದಾಗ ತೋರಿಸ್ರಿ ಅಂತೀರಿ, ಅವ್ರು ಬರೋಲ್ಲ. ಅವ್ರು ಹೇಳಿದ್ದೆ ನಾನೇ ಹೇಳಕ್ಕಂತೀನಿ ನೋಡ್ರಿ. ಮಸ್ತಾಗಿದೆ ಗೈಸ್. ಆ್ಯಕ್ಚುಲಿ ಯಾರಾದರೂ ಒಬ್ರು ತಿಂದು ಹೇಳಬೇಕಾ, ನಾನು ಮಾಡಿದ್ದು ನಂಗೆ ಚಲೋನೇ ಇರುತ್ತಾ. ಮತ್ತು ಸುಳ್ಳು ಪಳ್ಯಾಗ ಏನು ಹೇಳಕ್ಕಂತಿಲ್ಲ ರೀ, ನಾನು ಮಾಡಿದ್ದಂತ ಹೇಳಕ್ಕಂತಿಲ್ಲ. ಆ್ಯಕ್ಚುಲಿ ಮಸ್ತಾಗೈತಿ. ಇನ್ನೊಂದೇನಪ್ಪ ಅಂತಂದ್ರೆ, ನಂಗೆ ಫಿಶ್ ಒಳಗೆ ಹಿಂಗೆ ಫ್ರೈ ಮಾಡ್ತಾರಲ್ಲ ಗೈಸ್, ಆ ಥರ ಇಷ್ಟ ಇಲ್ಲ. ಎಣ್ಣೆ ಒಳಗೆ ಕರಿತಾರಲ್ಲ ಅದು ಇಷ್ಟ ಇಲ್ಲ. ನಂಗೆ ಸಾಂಬಾರು ಅಂದ್ರೇ ಭಾಳ ಇಷ್ಟ. ಗ್ರೇವಿ ಥರ ಮಾಡಿ ಸಾಂಬಾರು ಥರ ತಿನ್ನೋಕ್ಕೆ ಭಾಳ ಇಷ್ಟ. ಫಿಶ್ ಅಂದರೆ ಫೇವ್ರೇಟು. ಬಟ್ ಪ್ರೆಗ್ನೆಂಟ್ ಆದಾಗಿಂದ ಅಷ್ಟು ಇಷ್ಟಪಡತ್ತಿಲ್ಲ ಗೈಸ್. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿರಿ. ಫಿಶ್ ಬೆಂದಿದೆ ಇಲ್ಲ ಮೇಡಮ್ ತಪ್ಪಿ, ಫಿಶ್ ತಿನ್ನೋವಲ್ಲ, ಫಿಶ್ ಒಳಗೆ ಮುಳ್ಳಿರ್ತಾವೆ ಗೈಸ್, ನೋಡ್ಕೊಂತೀನಿ. ಯಾರು ನಾನ್ ವೆಜ್ ಫ್ರೀಯರ್ ಅವರಿಗೆ ತಿನ್ಬೇಕು ಅನ್ನಿಸ್ತಿರ್ತೈತಿ. ಇವಾಗ ನನ್ನ ವಿಡಿಯೋ ನೋಡಿ ನಾವೇ ಬೇರೆಯವ್ರ ವಿಡಿಯೋ ನೋಡಿ ತಿನ್ಬೇಕು ಅನ್ನಿಸ್ತಿರುತ್ತಾ, ನಿಮಗೂ ಅನ್ನಿಸ್ತಿರುತ್ತಾ? ಓಕೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಬಾಯ್ ಬಾಯ್.